ಹಸಿರ ಮಡಿಲಲ್ಲಿ ಅಕ್ಷರ ಲೋಕದ ಅನಾವರಣ. ನಾಗರಹಳ್ಳಿಯ ಜ್ಞಾನಸಿರಿಯಲ್ಲಿ ಅಪೂರ್ವ ಸಂಗಮ. ಕಂದಮ್ಮಗಳಿಗೆ ಅಕ್ಷರ ದೀಕ್ಷೆ ನೀಡಿದ ಅಳವುಂಡಿ ಶ್ರೀಗಳು. ಒಂದು ಮಗು ಒಂದು ಸಸಿ, ಪರಿಸರ ಪ್ರೇಮದ ವಿನೂತನ ಮಾದರಿ. ಅಂಬೇಡ್ಕರ್ ಅವರ ಶಿಕ್ಷಣದ ಸಂದೇಶ ಸಾರಿದ ಪೂಜ್ಯರು. ವಿಶೇಷ ವರದಿ ಮುಂಡರಗಿ. ಜ್ಞಾನದ ಅನ್ವೇಷಣೆಗೆ ಪ್ರಕೃತಿಗಿಂತ ದೊಡ್ಡ ಪಾಠಶಾಲೆ ಮತ್ತೊಂದಿಲ್ಲ. ಇದನ್ನು ಅಕ್ಷರಶಃ ಸಾಬೀತುಪಡಿಸಿದೆ ನಾಗರಹಳ್ಳಿಯ ಜ್ಞಾನಸಿರಿ ರೂರಲ್ ಜೀನಿಯಸ್ ಇಂಗ್ಲಿಷ್ ಮಾಧ್ಯಮ ಶಾಲೆ. ಶಾಲಾ ಆವರಣದಲ್ಲಿ ಜರುಗಿದ ಪುಟ್ಟ ಕಂದಮ್ಮಗಳ ಅಕ್ಷರಾಭ್ಯಾಸ ಹಾಗೂ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವು ಕೇವಲ ಸಾಂಕೇತಿಕ ಆಚರಣೆಯಾಗದೆ ಹೊಸ ತಲೆಮಾರಿಗೆ ಜ್ಞಾನ ಮತ್ತು ಜೀವರಕ್ಷೆಯ ಮಹತ್ವವನ್ನು ಸಾರಿದ ಅಪೂರ್ವ ಹಬ್ಬವಾಗಿ ಮಾರ್ಪಟ್ಟಿತು. ಅಕ್ಕಿಯ ಮೇಲೆ ಮೂಡಿದ ಜ್ಞಾನದ ಅಕ್ಷರಗಳು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಅಳವುಂಡಿಯ ಶ್ರೀ ಸಿದ್ದೇಶ್ವರ ಸಂಸ್ಥಾನ ಮಠದ ಪೂಜ್ಯ ಶ್ರೀ ಮರುಳಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ಅಕ್ಷರ ಲೋಕಕ್ಕೆ ಹೆಜ್ಜೆ ಇಡುತ್ತಿರುವ ಪುಟ್ಟ ಕಂದಮ್ಮಗಳ ಕೈ ಹಿಡಿದು ಸಾಂಪ್ರದಾಯಿಕವಾಗಿ ಅಕ್ಕಿಯ ಮೇಲೆ ಅಕ್ಷರ ಬರೆಸಿದರು. ಗ್ರಾಮೀಣ ಭಾಗದ ಮುಗ್ಧ ಕಣ್ಣುಗಳಲ್ಲಿ ಅಕ್ಷರ ದೀಕ್ಷೆಯ ಮೂಲಕ ಹೊಸ ಭರವಸೆಯ ಬೆಳಕನ್ನ ಶ್ರೀಗಳು ಮೂಡಿಸಿದರು. ಹುಲಿಯ ಗರ್ಜನಿ ಮತ್ತು ಶಿಕ್ಷಣದ ಶಕ್ತಿ ಬಳಿಕ ಆಶೀರ್ವಚನ ನೀಡಿದ ಶ್ರೀಗಳು ಶಿಕ್ಷಣದ ಅಪ್ರತಿಮ ಶಕ್ತಿಯನ್ನ ಅತ್ಯಂತ ಮನೋಜ್ಞವಾಗಿ ವಿಶ್ಲೇಷಿಸಿದರು. ಹುಲಿ ಹಾಲು ಕುಡಿದವರು ಹೇಗೆ ಗರ್ಜಿಸುತ್ತಾರೆಯೋ ಹಾಗೆ ಶಿಕ್ಷಣ ಕಲಿತವರು ಸಮಾಜದಲ್ಲಿ ಧೀಮಂತರಾಗಿ ಗರ್ಜಿಸುತ್ತಾರೆ ಎಂಬ ಸತ್ಯವನ್ನ ನೆನಪಿಸಿದ ಶ್ರೀಗಳು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಪ್ರತಿಪಾದಿಸಿದ ಶಿಕ್ಷಣದ ನೈಜ ಜ್ಞಾನದ ಸಿರಿಯನ್ನ ಈ ಗ್ರಾಮೀಣ ಶಾಲೆ ಮಕ್ಕಳಿಗೆ ದಾರಿ ಎರೆಯುತ್ತಿರುವುದು ಶ್ಲಾಘನೀಯ ಎಂದರು. ಹಸಿರು ಕ್ರಾಂತಿಗೆ ಮುನ್ನಡಿ, ಮಗುವಿಗೊಂದು ಸಸಿ ದತ್ತು. ಈ ಕಾರ್ಯಕ್ರಮದ ಅತ್ಯಂತ ಆಕರ್ಷಕ ಭಾಗವೆಂದರೆ ಪರಿಸರ ದಿನದ ವಿನೂತನ ಆಚರಣೆ. ಶಾಲಾ ಆವರಣದಲ್ಲಿ ಗಿಡ ನೆಡುವುದರ ಜೊತೆಗೆ ಅಕ್ಷರ ಲೋಕಕ್ಕೆ ಪ್ರವೇಶಿಸಿದ ಪ್ರತಿಯೊಂದು ಮಗುವಿಗೂ ಒಂದೊಂದು ಸಸಿಯನ್ನ ವಿತರಿಸಿ ಅದನ್ನ ಪೋಷಿಸುವ ಜವಾಬ್ದಾರಿಯನ್ನ ನೀಡಲಾಯಿತು. ಮಕ್ಕಳಲ್ಲಿ ಬಾಲ್ಯದಿಂದಲೇ ಪ್ರಕೃತಿ ಪ್ರೇಮವನ್ನ ಬಿತ್ತುವ ಈ ಪ್ರಯತ್ನ ನೆರೆದಿದ್ದವರ ಮೆಚ್ಚುಗೆಗೆ ಪಾತ್ರವಾಯಿತು. ವೇದಿಕೆಯಲ್ಲಿ ಗಣ್ಯರ ಸಾನ್ನಿಧ್ಯ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ನೀಲರಗಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಕರಾದ ಮಲ್ಲಪ್ಪ ಜುಮ್ಮಣ್ಣವರವರು ಮಾತನಾಡಿ ಗ್ರಾಮೀಣ ಮಕ್ಕಳ ಉನ್ನತ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತಿರುವ ಸಂಸ್ಥೆಯ ಕಾರ್ಯವನ್ನ ಪ್ರಶಂಸಿಸಿದರು. ವೇದಿಕೆಯಲ್ಲಿ ಜ್ಞಾನಸಿರಿ ಶಾಲೆಯ ಕಾರ್ಯದರ್ಶಿಗಳಾದ ಮೇಧಾ ಮಹಾಂತೇಶ್ ಹಲವಾಲಿ, ಪ್ರಮುಖರಾದ ಮಹಾಂತೇಶ್ ಹಲವಾಲಿ, ಶಾಲೆಯ ಆಡಳಿತ ಮಂಡಳಿ, ಶಿಕ್ಷಕರಿಂದ ಹಾಗೂ ಅಪಾರ ಸಂಖ್ಯೆಯ ಪೋಷಕರು ಉಪಸ್ಥಿತರಿದ್ದು ಪ್ರೋತ್ಸಾಹಿಸಿದರು. ಅಕ್ಷರಾಭ್ಯಾಸದ ಜೊತೆಗೆ ಮಾಡಿನಪ್ಪ ಅಂದ್ರೆ ಬಹಳಷ್ಟು ಒಳ್ಳೇದಾಗುತ್ತೆ ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ನಮ್ಮ ಗುರುಗಳನ್ನ ನಾನು ಕೇಳ್ಕೊಂಡೆ. ಇಲ್ಲ, ನಾವು ಹಿಂಗೆ ಮಾಡ್ಬೇಕಂತ ಮಾಡಿವಿ ಸರ. ಅದಕ್ಕೆ ನಮಗೆ ಒಬ್ಬರ ಪರಮ ಪೂಜ್ಯರನ್ನ ಇವತ್ತು ನಿಮ್ಮೂರ ಅಳವುಂಡಿ ಗುರುಜಿಯನ್ನ ನಮಗೆ ಶಾಲೆಗೆ ಕರೆಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ಪಾಪ ಅವರು ನಮ್ಮ ವೈಯಕ್ತಿಕ ಎಲ್ಲ ಕೆಲಸಗಳನ್ನ ಬದಿಗೊತ್ತಿ ನಮ್ಮ ಸಂಬಂಧ ಗುರುಜಿ ಮಠಕ್ಕೆ ಹೋಗಿ ಇಲ್ಲಿ ಗುರುಗಳ ಹಿಂಗೆ ಒಂದು ಶಾಲೆ ಇದೆ ನಾಗಳಿ ಒಳಗ, ಅಲ್ಲಿ ಹೋಗಿ ಇವತ್ತು ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡೋದ್ರ ಜೊತೆಗೆ ಪರಿಸರ ದಿನಾಚರಣೆನ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಹೇಳಿದಾಗ ಪರಮ ಪೂಜ್ಯರು, ಯಾಕಂದ್ರೆ ಕೆಲವು ಸಾರಿ ನಾವು ಕೇಳೀವಿ, ಬಹಳಷ್ಟು ಕಾರ್ಯಕ್ರಮಕ್ಕೆ ಹೋಗಿವಿ, ಗುರುಜಿಗಳು ಅಥವಾ ಏನಪ್ಪಾ ಅಂದ್ರೆ ಈಗ ಸ್ವಾಮಿಗಳು ಹೆಂಗಿರ್ತಾರಪ್ಪ ಅಂದ್ರೆ ಆ ಜನ ಸಂಖ್ಯೆನ ನೋಡಿ ಹೋಗ್ತಕ್ಕಂಥ ಪರಮ ಪೂಜ್ಯರು ಬಹಳಷ್ಟು ಜನ ಅದ. ಅಂಥದ್ರ ಮಧ್ಯದೊಳಗ ನಮಗೇನಪ್ಪ ಅಂದ್ರೆ ಇಲ್ಲಿ ಒಂದು ಪರಮ ಪೂಜ್ಯರ ಪಾದಸ್ಪರ್ಶ ಭೂಮಿಗೆ ಆತಪ್ಪ ಅಂದ್ರೆ ಅಲ್ಲಿ ಆ 1000 ಜನಸಂಖ್ಯೆ ಕೂಡಿಸ್ತಕ್ಕಂಥ ಶಕ್ತಿ ನಮ್ಗೆ ಆಗುತ್ತೆ ಅನ್ನುವಂಥ ಒಂದು ಆಸೆ ನಿಟ್ಟಿನಲ್ಲಿ ಇವತ್ತು ಆ ಪೂಜ್ಯರು ನಮ್ಗೆ ಆಶೀರ್ವದಿಸ್ತಾರ. ಹಾಗಾಗಿ ಆ ಒಂದು ಆಶಾಭಾವನೆಯಿಂದ ಇವತ್ತೇನಪ್ಪ ಅಂದ್ರೆ ನಮ್ಮ ಸಂಸ್ಥೆಗೆ ಇವತ್ತು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ಪಾಲಕ ಬಂಧುಗಳಿಗೆ ಮಕ್ಕಳಿಗೆ ಆ ಪೂಜ್ಯರ ಕೃಪಾಶೀರ್ವಾದ ನಮ್ಮ ಮೇಲೆ ಇರಲಿ ಅಂತಕ್ಕಂಥ ಆ ಸದಾಶಯದ ನುಡಿಗಳನ್ನು ಹೇಳ್ತಾ ಈಗ ನಾನು ಮಾತಾಡ್ತಕ್ಕಂಥದ್ದು ಬಹಳಷ್ಟು ಸೂಕ್ತ ಅಲ್ಲ. ಪರಮ ಪೂಜ್ಯರಿದ್ದಾರೆ, ಅವರು ಸಸಿ ನೆಡುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯ ಶ್ರೀ
ಆರಾಧ್ಯ ದೈವರಾಗಿರ್ತಕ್ಕಂಥ ಶ್ರೀ ಸಿದ್ದೇಶ್ವರ ಮುರುಳಾರಾಧ್ಯ ಶಿವಾಚಾರ್ಯಗಳು, ಮಹಾ ತಪಸ್ವಿಗಳು, ನಡೆದಾಡುವ ದೇವರು, ಅವರ ಒಂದು ಹಿತನುಡಿಗಳನ್ನು ನೀವೆಲ್ಲ ಕೇಳಬೇಕು. ಅದು ಇವತ್ತು ಮಹಾಂತೇಶ್ ಅವರು ತಮಗೆಲ್ಲ ಒಂದು ಒಳ್ಳೆಯ ಸುಸಂಧಿಯ ಸಂದರ್ಭವನ್ನು ಒದಗಿಸಿಕೊಟ್ಟಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತ ತಂದು, ಇಂಥ ಗ್ರಾಮೀಣ ಪ್ರದೇಶದಲ್ಲಿ ತಲೆ ಎತ್ತಿರ್ತಕ್ಕಂಥ ಈ ಶಾಲೆ ಇನ್ನೂ ಹಲವು ದಿವಸಗಳಲ್ಲಿ ಬರುವಂಥ ಕೆಲವು ದಿನಗಳಲ್ಲಿ ಉನ್ನತವಾಗಿ ಬೆಳೆರಿ, ಅದ್ರ ಜೊತೆಗೆ ಗ್ರಾಮೀಣ ಪರಿಸರದಲ್ಲಿ ಜ್ಞಾನಾರ್ಜನೆ ಹಬ್ಬಲಿ ಅನ್ನುವಂಥ ಮಾತುಗಳನ್ನು ಹೇಳುತ್ತಾ ಆಶಿಸುತ್ತಾ ಈ ಕಾರ್ಯಕ್ರಮಕ್ಕೆ ಮುಂದಿನ ಒಂದು ಪೂಜ್ಯರ ಹಿತನುಡಿಗಳ ಇದನ್ನ ನೋಡೋದ್ರಿಂದ ಏನ್ ಅನಿಸ್ತಾ ಇದೆ ಅಂತಂದ್ರೆ, ಸ್ವರ್ಗ ಎಲ್ಲೈತಿ ಅಂತಂದ್ರ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನವನ್ನು ಮಾಡ್ತಾರೆ. ಆದ್ರೆ ಸ್ವರ್ಗ ನಮಗೆ ಎಲ್ಲಿ ಕಂಡಿತ್ತು ಅಂತಂದ್ರೆ ಜ್ಞಾನಸಿರಿ ಶಾಲೆಯ ಈ ಒಂದು ಪವಿತ್ರ ಪರಿಸರವನ್ನು ನೋಡಿದಾಗ ಇಲ್ಲಿ ಸ್ವರ್ಗ ಇದೆ ಎನ್ನುವಂತಹ ಅನುಭವ ನಮಗಾಗ್ತಾ ಇದೆ. ಯಾಕಂತಂದ್ರೆ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಇಂಥ ಒಂದು ಹಳ್ಳಿಯ ಭಾಗದಲ್ಲಿ ಇಷ್ಟು ಸುಸಜ್ಜಿತವಾಗಿರುವಂತ ಒಂದು ಶಾಲೆ ನಾವು ನೋಡ್ಬೇಕಾಗಿತ್ತು ಅಂತಂದ್ರೆ ಅದನ್ನ ಜ್ಞಾನಸಿರಿ ಶಾಲೆಯಲ್ಲಿಯೇ, ಆಂಗ್ಲ ಮಾಧ್ಯಮ ಶಾಲೆಯಲ್ಲಿಯೇ ನಾವು ನೋಡ್ಬೇಕಾಗ್ತದೆ. ಇಲ್ಲಿ ಏನಿಲ್ಲ, ಎಲ್ಲವೂ ಇದೆ. ಇಲ್ಲೆಲ್ಲ ನೋಡ್ರಿ, ನೂರಾರು ವೃಕ್ಷಗಳಿದಾವೆ, ಮತ್ತೆ ಗಿಡ ಮರಗಳಿದಾವೆ, ಸುಂದರವಾಗಿರುವಂತ ಪರಿಸರ ಇದೆ. ಇನ್ನೂ ಏನು ಬೇಕು ನಮ್ಮ ಮಕ್ಕಳಿಗೆ? ಇಂತಹ ಒಂದು ಶುದ್ಧವಾದ ಪ್ರಸಿದ್ಧವಾಗಿರುವಂತಹ ಒಂದು ವಾತಾವರಣ ಇಲ್ಲಿರೋದ್ರಿಂದ ಮಕ್ಕಳಿಗೆ ಏಕಾಗ್ರತೆಗೆ ಮುಖ್ಯವಾಗಿರುವಂತಹ ಒಂದು ಸುವ್ಯವಸ್ಥೆ ಎಲ್ಲಿದೆ ಅಂತಂದ್ರೆ ಈ ಶಾಲೆಯನ್ನು ನೋಡಿದಾಗ ನಾವು ಕಾಣಬಹುದು. ಒಮ್ಮೆ ಏನಾಗ್ತದೆ ಅಂತಂದ್ರೆ, ಈ ಸ್ವರ್ಗದಲ್ಲಿ ಕಥೆಯನ್ನು ಹೇಳ್ತಾರೆ. ಕೇವಲ ಶಿಕ್ಷಣವನ್ನ ಮಾತ್ರ ಕೊಡ್ತಾ ಇಲ್ಲ, ಮುಖ್ಯವಾಗಿ ಏನು ಕೊಡ್ತಾ ಇದೆ ಅಂತಂದ್ರೆ ನಿಮ್ಮ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡ್ತಾ ಇದೆ. ಅದಕ್ಕೆ ನಿಮ್ಮ ಮಕ್ಕಳನ್ನು ನೀವು ಎಲ್ಲಿ ಅಡ್ಮಿಷನ್ ಮಾಡಿಸ್ಬೇಕಪ್ಪ ಅಂತಂದ್ರೆ ಜ್ಞಾನಸಿರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿಯೇ ನೀವು ಅಡ್ಮಿಷನ್ ಮಾಡಿಸ್ಬೇಕು ಎನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅಲ್ಲಮ ಪ್ರಭುಗಳು ಹೇಳಿದ್ದು ಅದನ್ನೇ, ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ ಅಂತ ಹೇಳಿದಾರೆ ಅವರು. ಅವರ ಆಭರಣಗಳು ನಿನ್ನ ರತ್ನ ಅಂತ ಹೇಳಿಲ್ಲ. ನೀನ್ ಧರಿಸುವಂತ ಬಟ್ಟೆ, ನೀನ್ ಧರಿಸುವಂತ ವಾಚು, ನಿನ್ ಮೊಬೈಲ್, ಇದು ಯಾವುದು ದೊಡ್ಡದಲ್ಲ. ನಿನ್ ಒಡವೆ ಯಾವುದಪ್ಪ ಅಂತಂದ್ರೆ ಅಲ್ಲಮ ಪ್ರಭುಗಳು ಹೇಳಿದ್ದೇನು ಅಂತಂದ್ರೆ ನಿನ್ನ ಒಡವೆ ಎಂಬುದೇ ಜ್ಞಾನ ರತ್ನ. ಅದಕ್ಕ ಎಷ್ಟು ಆ ರತ್ನವನ್ನ ನಿಮ್ಮ ಮಕ್ಕಳಿಗೆ ನೀವು ಕೊಡ್ತೀರೋ, ಈ ದೇಶ ಸಮಾಜ ನಾಡನ್ನ ಕಟ್ಟುವಂತ, ಈ ಸಮಾಜವನ್ನ ಬೆಳಗುವಂತ, ಮುಖ್ಯವಾಗಿ ಸಮಾಜವನ್ನ ಬೆಳಗುವುದರ ಜೊತೆಗೆ ಮನೆಯನ್ನು ಕೂಡ, ತಂದೆ ತಾಯಿಗಳನ್ನು ಕೂಡ ರಕ್ಷಣೆಯನ್ನು ಮಾಡುವಂತ ಜವಾಬ್ದಾರಿ ಆ ಮಕ್ಕಳಲ್ಲಿ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ನಮ್ಮ ನಾಡಿನ ಒಬ್ಬ ದೊಡ್ಡ ಋಷಿ ಭರ್ತೃಹರಿ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾನಾತ. ಏನಂತ ಹೇಳ್ತಾನೆ ಅಂತಂದ್ರೆ, ವಿದ್ಯಾನಾಮ ನರಸ್ಯ ರೂಪಮಧಿಕಂ ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯಾ ಭೋಗಕರಿ ಯಶಸ್ಸುಖಕರಿ ವಿದ್ಯಾ ಗುರುಣಾಂ ಗುರುಹು ಅಂತ ಹೇಳ್ತಾನೆ. ಅಂದ್ರೆ ನರನಿಗೆ, ಮನುಷ್ಯನಿಗೆ ಯಾವುದು ಭೂಷಣ ಅಂತಂದ್ರೆ ಹಾಕುವಂತ ಬಟ್ಟೆ, ಆಭರಣಗಳು, ಇವು ಎಲ್ಲವೂ ಬೇಕು. ಲೌಕಿಕ ಜೀವನ, ಈ ಸಮಾಜದಲ್ಲಿ ಬದುಕುವಾಗ ಇವೆಲ್ಲವೂ ಬೇಕಾಗ್ತದೆ. ಆದ್ರೆ ಮುಖ್ಯವಾಗಿ ಯಾವುದು ಬೇಕು ಅಂತಂದ್ರೆ ವಿದ್ಯಾ ನಾಮ ನರಸ್ಯ ರೂಪಮಧಿಕಂ, ನರನಿಗೆ, ಮನುಷ್ಯನಿಗೆ ಯಾವುದು ಮುಖ್ಯ ಅಂತಂದ್ರೆ ರೂಪಕ್ಕಿಂತ ವಿದ್ಯೆ ಮುಖ್ಯ ಎನ್ನುವಂತಹ ಮಾತನ್ನ ಭರ್ತೃಹರಿ ಹೇಳಿಕೊಂಡು ಬರ್ತಾನೆ. ಪ್ರಚ್ಛನ್ನ ಗುಪ್ತಂ ಧನಂ, ನಿಮ್ಮ ಮಕ್ಕಳಿಗೆ ನೀವು ಶಿಕ್ಷಣವನ್ನ, ಅಕ್ಷರಗಳನ್ನ ಕಲಿಸೋದ್ರಿಂದ ಏನಾಗ್ತದೆ ಅಂತಂದ್ರೆ ಅದು ಹುದುಗಿಟ್ಟಂತ, ಬ್ಯಾಂಕಿನೊಳಗಿಟ್ಟಂತ ದುಡ್ಡಿದ್ದಂಗ ಅದು. ಪ್ರಚ್ಛನ್ನ ಗುಪ್ತಂ ಧನಂ ವಿದ್ಯೆ. ಅವರು ಆ ವಿದ್ಯೆಯನ್ನು ಕಲಿಸೋದ್ರಿಂದ ಏನಾಗ್ತದೆ ಅಂತಂದ್ರೆ ಆ ಮಕ್ಕಳಿಗೆ ವ್ಯವಹಾರ ಜ್ಞಾನ ಬೆಳೀತದೆ, ಸಾಮಾಜಿಕ ಜ್ಞಾನ ಬೆಳೀತದೆ, ಧಾರ್ಮಿಕ ಜ್ಞಾನ ಬೆಳೀತದೆ, ಸೇವಾ ಮನೋಭಾವ ಬೆಳೀತದೆ, ಮತ್ತೆ ಏನಾದ್ರೂ ಒಂದು ಇಂತಹ ಒಳ್ಳೆ ಕಾರ್ಯಗಳನ್ನು ಮಾಡುವಂತ ಮನೋವೃತ್ತಿ ಆ ಮಕ್ಕಳಿಗೆ ಬೆಳೀತದೆ. ಶಿಕ್ಷಕ ವೃಂದದ ಪರವಾಗಿ, ಎಲ್ಲ ಪಾಲಕರ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಮೂಲಕ. ಸಂತನೆಂದರೆ ಯಾರು? ಅಳತೆಯ ಸೂತ್ರದಲ್ಲಿ ಸುಖವ ಕಂಡವನು ಸಂತನೆಂದ. ನೂರು ನೋವನ್ನು ಸಹಿಸಿ ನಗುತ್ತಲಿರುವ